ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ. ನಾನಿಲ್ಲಿ ಚಿರೋಟಿ ರವೆ ಫ್ರೈ ಮಾಡ್ತಾ ಇದ್ದೀನಿ. ಇವತ್ತು ಚಿರೋಟಿ ರವೆ ಒಳಗೆ ಉಪ್ಪಿಟ್ಟು ಮಾಡೋಣ ಅಂತ ಚಿರೋಟಿ ರವೆ ಫ್ರೈ ಮಾಡ್ತಾ ಇದ್ದೀನಿ. ಯಾವಾಗಲೂ ನಾರ್ಮಲ್ ರವೆನಲ್ಲಿ ಉಪ್ಪಿಟ್ಟು ಮಾಡ್ತೀವಿ, ಇಲ್ಲಾಂದರೆ ಬನ್ಸಿ ರವೆಲಿ ಮಾಡ್ತೀವಿ. ಚಿರೋಟಿ ರವೆಲ್ಲೂ ಮಾಡ್ಬೋದು, ಅದಕ್ಕೆ ಇವತ್ತು ಚಿರೋಟಿ ರವೆ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ. ಚೆನ್ನಾಗಿರುತ್ತೆ, ಸಾಫ್ಟಾಗಿ. ನಾನು ಫಸ್ಟ್ ಟೈಮ್ ಚಿರೋಟಿ ರವೆಲಿ ಉಪ್ಪಿಟ್ಟು ಮಾಡ್ತಾ ಇರೋದು. ಕೇಸರಿ ಬಾತ್ ಮಾಡಿದ್ದೀನಿ ಚಿರೋಟಿ ರವೆಲಿ. ಜಾಸ್ತಿ ಒಬ್ಬಟ್ಟು ಮಾಡೋಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡಲ್ಲ, ನಾನು ಚಿರೋಟಿ ರವೆನೇ ಯೂಸ್ ಮಾಡೋದು. ಮೈದಾ ಹಿಟ್ಟು ಬದಲು ಚಿರೋಟಿ ರವೆನ ಕಲಸಿಟ್ಟು ಅದರಿಂದ ಒಬ್ಬಟ್ಟು ಮಾಡ್ತೀನಿ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಈರುಳ್ಳಿ ಎಲ್ಲ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ. ಅದೊಂದು ಸ್ಮೆಲ್ ಬರುತ್ತೆ ಗಮ್ ಅಂತ, ಅವಾಗ ಆಗಿರುತ್ತೆ. ನೀವ್ಯಾರು ಚಿರೋಟಿ ರವೆಲಿ ಉಪ್ಪಿಟ್ಟು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವೀಟ್ ಮಾಡಿದ್ದೀನಿ, ಒಬ್ಬಟ್ಟು ಮಾಡಿದ್ದೀನಿ, ರವೆ ಉಂಡೆ ಮಾಡಿದ್ದೀನಿ. ಇದರಲ್ಲಿ ಉಪ್ಪಿಟ್ಟು ಇವತ್ತೇ ಮಾಡ್ತಾ ಇರೋದು. ಅದಕ್ಕೆ ಒಂದ್ಸತಿ ಉಪ್ಪಿಟ್ಟು ಮಾಡಿ ಹೇಗೆ ಬರುತ್ತೆ ನೋಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಉಪ್ಪಿಟ್ಟು ಮಾಡ್ತೀನಿ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ. ಅಲ್ಲಿ ನೋಡಿ, ಈರುಳ್ಳಿ, ಟೊಮಾಟೊ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಇಲ್ಲಿ ಕ್ಯಾರೆಟು, ಬಟಾಣಿ ತಗೊಂಡಿದ್ದೀನಿ, ಹಸಿ ಬಟಾಣಿ. ಇಲ್ಲಿ ಸ್ವಲ್ಪ ಸಾಮಾನು ರೇಷನ್ ಇದೆಲ್ಲ ಜೋಡಿಸ್ಬೇಕು. ಹುಣಸೆ ಹಣ್ಣು, ರೇಷನ್ ಸ್ವಲ್ಪ ಇದೆ, ಇದೆಲ್ಲ ಜೋಡಿಸ್ಕೋಬೇಕು. ಅದೆಲ್ಲ ಸಾಮಾನು ಸ್ವಲ್ಪ ಎತ್ತಿಡಬೇಕು. ತಗೊಂಬಂದಿರೋದು ಇನ್ನ ಎತ್ತಿಟ್ಟಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ಬೇರೆ ಪಾತ್ರೆಗೆ ತಕ್ಕೊ. ಸಾಸಿವೆ, ಉದ್ದಿನ ಬೇಳೆ ಹಾಕಿದ್ದೀನಿ. ಈಗ ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಇದು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಕಡಲೆಬೇಳೆ ಇಷ್ಟ ಇದ್ದರೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟು ಹಾಕಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ.
ರುಚಿಗೆ ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಬೇಗ ಸಾಫ್ಟ್ ಆಗಿಬಿಡುತ್ತೆ. 1-2 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಒಂದೇ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ಟೊಮೊಟೊ, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇದೊಂದು 2 ನಿಮಿಷ ಬೇಯಬೇಕು. ಇದ್ರ ಜೊತೆನೆ ಇವಾಗ ಇಲ್ಲಿ ಕ್ಯಾರೆಟು ಮತ್ತು ಬಟಾಣಿ ತಗೊಂಡಿದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ. ಕ್ಯಾರೆಟು ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು, ನಾನು 1 ಲೋಟ ರವೆಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ 1-2 ನಿಮಿಷ ಬೇಯಿಸ್ಕೊಬೇಕು. ಇವಾಗ ನೋಡಿ, ಇದು 1 ನಿಮಿಷ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಗರಂ ಮಸಾಲ ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಈ ರೀತಿ ಬರಬೇಕು. ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಈಚೆ ಬಿಟ್ಕೊಂಡು ಬಂದರೆ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ. ನಾನು 3 ಲೋಟ ರವೆ ತಗೊಂಡಿದ್ದೀನಿ, 6 ಲೋಟ ನೀರು ಹಾಕ್ತಾಯಿದ್ದೀನಿ. ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇಲಿಂದ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಕುದೀಲಿ, ಆಮೇಲೆ ರವೆ ಹಾಕ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ರವೆ ಹಾಕಬೇಕು. ಈಗ ರವೆ ಹಾಕ್ತೀನಿ. ನೋಡಿ, ಇವಾಗ ರವೆ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನೊಂದು 5 ನಿಮಿಷ ಮುಚ್ಚಿಡಬೇಕು. ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ಸೂಪರಾಗಿರೋ ಉಪ್ಪಿಟ್ಟು. ನೀವು ಮಾಡಿ, ಸಾಫ್ಟಾಗಿ ಬರುತ್ತಿದ್ದು, ಚೆನ್ನಾಗೈತೆ. ತಿಂದು ನೋಡ್ಬೇಕು ಹೇಗಿದೆ ಅಂತ.